ದಿಗೋಗೋಣ. ಪಾಕಿಸ್ತಾನ ಅಫ್ಘಾನಿಸ್ತಾನಗಳ ಮಧ್ಯೆ ಯುದ್ಧ ಅಂದ್ರೆ ಅಧಿಕೃತವಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಘೋಷಣೆ ಮಾಡಿದ್ರು, ನಮ್ಮಿಬ್ಬರ ಮಧ್ಯದಲ್ಲಿ ಯುದ್ಧ ಶುರುವಾಗಿದೆ ಅಂತ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಒಂದು ತಾಲಿಬಾನಿಗಳ ಮೂಲಕ ವಶಪಡಿಸಿಕೊಂಡಿದೆ. 15 ಸೇನಾ ನೆಲೆಗಳ ಏನು ಈ ಬಾರ್ಡರ್ ಪೋಸ್ಟ್ಗಳು ಅಂತೀವಲ್ಲ, ಅವುಗಳ ಮೇಲೆ ಹಿಡಿತ ಸಾಧಿಸಿಕೊಂಡಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಫ್ಘಾನಿಸ್ತಾನ ಎಲ್ಲಿ ತನಕ ಅಬೋಟಾಬಾದ್ ತನಕ ತಾಲಿಬಾನಿಗಳು ಕಳಿಸಿದ ಆರ್ಮ್ಡ್ ಡ್ರೋನ್ಗಳ ಬಂದು ಬಾಂಬ್ ಸುರಿಸ್ತಾ ಇದ್ದಾವೆ. ಇನ್ನೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನದೊಳಗೆ F-16 ಯುದ್ಧ ವಿಮಾನಗಳನ್ನೇ ನುಗ್ಗಿಸಿದೆ. ಅಷ್ಟು ಸೀರಿಯಸ್ ಆಗಿದೆ ಯುದ್ಧ. ಕಾಬೂಲ್ ಮೇಲೆ, ಕಂದಹಾರ್ ಮೇಲೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಹೋಗಿ ಬಾಂಬ್ ಸುರಿಸಿ ಬಂದಿದ್ದಾವೆ. ತಾಲಿಬಾನ್ ಕ್ಲೇಮ್ ಮಾಡ್ತಾ ಇರೋದು ನಾವು 55 ಪಾಕಿಸ್ತಾನಿ ಸೈನಿಕರನ್ನು ಹೊಡೆದಾಕಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋದೀವಿ ಅಂತ. ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇರೋದು ನಾವು 175 ತಾಲಿಬಾನಿಗಳನ್ನು ಹೊಡೆದಾಕಿದ್ದೀವಿ ಅಂತ. ಈ ಮಧ್ಯದಲ್ಲಿ ಇದೊಂದು ವಿಡಿಯೋ ರಿಲೀಸ್ ಆಯಿತು, ಪಾಕಿಸ್ತಾನದ F-16 ಅನ್ನು ಅಫ್ಘಾನಿಸ್ತಾನದವ್ರು ಹೊಡೆದಾಕಿದ್ದಾರೆ ಅಂತ. ಬಟ್ ಲುಕ್ಸ್ ಲೈಕ್ AI ವಿಡಿಯೋ. ಇವತ್ತಿನ ಕಾಲದಲ್ಲಿ ನಂಬಕ್ಕಾಗೋದಿಲ್ಲ. ಅರ್ಥ ಆಯಿತು ಅನಿಸುತ್ತೆ. ಯಾವ್ದು ನಿಜಾನೋ ಯಾವ್ದು ಸುಳ್ಳ ನಂಬಕ್ಕಾಗೋದಿಲ್ಲ. ರಫೇಲ್ ಜೆಟ್ ಬಿಯರಿಂಗ್ ನಂಬರ್ ಸೋ ಆ್ಯಂಡ್ ಸೋ ಅಂತ ಬಂತಿದ್ದು. ಇದು AI ವಿಡಿಯೋ ಆಗಿರುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಬಹಳ ಪ್ರಿಮಿಟಿವ್ ಟೆಕ್ನಾಲಜಿ ಇದೆ ರೀ. ಯುದ್ಧದ ಟೆಕ್ನಾಲಜಿ ವಿಷಯಕ್ಕೆ ಬಂದರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಹತ್ರ ಅವ್ರ ಹತ್ರ ಏರ್ಫೋರ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಲವು ಡ್ರೋನ್ಗಳಿದ್ದಾವೆ, ಅವು ಕೂಡ ಟೆಕ್ನಾಲಜಿಕಲಿ ಎಷ್ಟು ಅಪ್ಗ್ರೇಡ್ ಕೆಲಸ ಮಾಡು, ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗಿದ್ದಾವೆ. ವಿ ಡೋಂಟ್ ನೋ. ಹಂಗಿದ್ದವ್ರು F-16 ಯುದ್ಧ ವಿಮಾನ ಹೊಡೆಯೋಕ್ಕಾಗತ್ತಾ ಇವ್ರ ಹತ್ರ? ಆ ವಿಡಿಯೋ ಫೇಕ್ ಅಂತ ನನಗಂತೂ ಅನ್ಸತ್ತಪ್ಪ. ಹೇಳ್ಕೊಂಡಿದ್ದಾರೆ ಅವ್ರು, ನಾವು ಹೊಡೆದಾಕಿದ್ದೀವಿ ನೋಡಿ F-16 ಅಂತ. ಪಾಕಿಸ್ತಾನದವ್ರು ನಮ್ಮ ಯಾವ ಯುದ್ಧ ವಿಮಾನವೂ ನಷ್ಟಗೊಂಡಿಲ್ಲ, ಎಲ್ಲವೂ ಸುರಕ್ಷಿತವಾಗಿ ವಾಪಸ್ ಮೋಹನ್ ಚಂದ್ರ ಬಂದಿದ್ದಾವೆ ಅಂದಿದ್ದಾರೆ. ಬಟ್ ಈ ದೃಶ್ಯಗಳೆಲ್ಲ ನಿಜ. ಅಫ್ಘಾನಿಸ್ತಾನದ ಮೇಲೆ ದಾಳಿಯ ದೃಶ್ಯಗಳು, ಪಾಕಿಸ್ತಾನದಲ್ಲಿ ದಾಳಿಯ ದೃಶ್ಯಗಳು, ಇವೆಲ್ಲವೂ ನಿಜ. ಪಾಕಿಸ್ತಾನದ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪಾಕಿಸ್ತಾನ ಗಜಬ್ ಲಿಲ್ ಹಕ್ ಅನ್ನುವಂಥ ಆಪರೇಷನ್ ಅನ್ನು ಶುರು ಮಾಡಿದೆ ಅಫ್ಘಾನಿಸ್ತಾನದ ಮೇಲೆ. ಗಜಬ್ ಲಿಲ್ ಹಕ್. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಯಾವುದೇ ರಾಜಿ ಇಲ್ಲದೆ ಯುದ್ಧ ಮಾಡ್ತೀವಿ ಅಂತಿದ್ದಾರೆ. ದೇಶದ ಜನ ಸುರಕ್ಷತೆ, ಸಾರ್ವಭೌಮತ್ವದ ಭದ್ರತೆಗೆ ನಾವು ಸಿದ್ಧ. ನಮ್ಮ ಪಡೆಗಳು ಯಾವುದೇ ಆಕ್ರಮಣ ಹತ್ತಿಕ್ಕೊಳ್ಳೋದಕ್ಕೆ ತಯಾರಾಗಿದ್ದಾವೆ. ತಾಯ್ನಾಡಿನ ರಕ್ಷಣೆಯಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಖ್ವಾಜಾ ಆಸಿಫ್ ಪಾಕಿಸ್ತಾನದ ರಕ್ಷಣಾ ಸಚಿವರು ಅಧಿಕೃತವಾಗಿ ಹೇಳಿದ್ರು, ನಮ್ಮಿಬ್ಬರ ಮಧ್ಯೆ ಯುದ್ಧ ಶುರುವಾಗಿದೆ ಅಂತ. ಭಾರತ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ನಡೆಸ್ತಾ ಇರುವ ದಾಳಿಯನ್ನ ಖಂಡಿಸಿದೆ. ಅಫ್ಘಾನಿಸ್ತಾನದ ಸಾರ್ವಭೌಮತೆಯನ್ನ ಪಾಕಿಸ್ತಾನ ಗೌರವಿಸಬೇಕು ಅಂತ ಹೇಳ್ತಾ ಇದೆ. ರಣಧೀರ್ ಜೈಸ್ವಾಲ್ ಭಾರತ ವಿದೇಶಾಂಗ ಸಚಿವಾಲಯದಿಂದ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಯಾಕೆ ಗದ್ಲ ಈಗಿಂದಲ್ಲ. ಇತಿಹಾಸ ನೋಡೋದಕ್ಕೆ ಹೋದ್ರೆ 1893ರಿಂದ ಇಬ್ಬರ ಮಧ್ಯದಲ್ಲಿ ತಿಕ್ಕಾಟ ಇದೆ. 1893 ನೀಡ್ಲೆಸ್ ಟು ಸೇ ಬ್ರಿಟಿಷರ ಆಳ್ತಾ ಇದ್ದ ಕಾಲ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಯಾವುದು ಅನ್ನುವ ತಿಕ್ಕಾಟ ಇದೆ. 2640 ಕಿಲೋಮೀಟರ್. ನಮಸ್ಕಾರ ಅಣ್ಣ. ಹಿಂಗ್ ಸೈಡ್ ನಿಂತ್ಕೊಂಡು ಕೈ ಕಟ್ಟೆ ಕಟ್ಕೊಂಡು ಕಾಲು ನಿಂತ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ. ಕಿಲೋಮೀಟರ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿರುವ ಗಡಿ. ಅದನ್ನು ಡ್ಯೂರಾಂಡ್ ಲೈನ್ ಅಂತ ಕರೀತಾರೆ, ಡ್ಯೂರಾಂಡ್ ರೇಖೆ ಅಂತ ಕರೀತಾರೆ. ಆವತ್ತಿನ ಅಫ್ಘಾನಿಸ್ತಾನದ ರಾಜ ಅಬ್ದುಲ್ ರೆಹಮಾನ್ ಖಾನ್ ಜೊತೆಗೆ ಎರಡನೆಯ ಅಫ್ಘನ್ ಯುದ್ಧದ ನಂತರ ಬ್ರಿಟಿಷರು ಮಾಡಿಕೊಂಡ ಒಪ್ಪಂದದ ಪ್ರಕಾರ
1893ರಲ್ಲಿ ಆಗ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಮಾರ್ಟಿಮೇರ್ ಡ್ಯುರಾಂಡ್ ಅನ್ನುವವನ ಸಮ್ಮುಖದಲ್ಲಿ ಒಂದು ಗೆರೆಯನ್ನು ಎಳೆಯಲಾಯಿತು. ಹೆಂಗಿದ್ದಾರೆ ನಿಮ್ಮ ಅಕ್ಕ? ಬ್ರಿಟಿಷರು ಆಳ್ತಾ ಇದ್ದ ಭಾರತಕ್ಕೂ ಅಫ್ಘಾನಿಸ್ತಾನಕ್ಕೂ ಇದೇ ಬಾರ್ಡರ್ ಅಂತ ಒಂದು ಗೆರೆಯನ್ನು ಎಳೆಯಲಾಯಿತು. ಅದಾದ ಮೇಲೆ 1919ರಲ್ಲಿ ಆಂಗ್ಲೋ ಅಫ್ಘಾನ್ ಯುದ್ಧ ಆಯಿತು. ಅಫ್ಘಾನಿಸ್ತಾನ ಸ್ವತಂತ್ರ ಆಯಿತು. ನೋಡಿ, ಬ್ರಿಟಿಷರಿಗೂ ಕೂಡ ಅಫ್ಘಾನಿಸ್ತಾನವನ್ನು ಪೂರ್ತಿಯಾಗಿ ವಶಪಡಿಸಿಕೊಂಡು ಆಳೋದಕ್ಕಾಗಿರಲಿಲ್ಲ. ಆವಾಗ 1919ರಲ್ಲಿ ಒಂದು ಅಂತಿಮ ಒಪ್ಪಂದ ಆಯಿತು. ಒಪ್ಪಂದದ ಪ್ರಕಾರ ಪಶ್ತೂನ್ ಬುಡಕಟ್ಟು ಸಮುದಾಯದವರು ಎಲ್ಲೆಲ್ಲಿದ್ದಾರೋ ಅದು ಎಲ್ಲವೂ ಅಫ್ಘಾನಿಸ್ತಾನದ ಪ್ರದೇಶ. ಪಶ್ತೂನಿಗಳು ಅಂದರೆ ಮೂಲ ಅಫ್ಘಾನಿರೋರು, ಅವರು ಎಲ್ಲೆಲ್ಲಿದ್ದಾರೋ ಅದಷ್ಟು ಅಫ್ಘಾನಿಸ್ತಾನದ ಪ್ರದೇಶ. ಇದು ಸೆಲ್ಫ್ ಕಾಂಟ್ರಾಡಿಕ್ಟರಿ ಆಗಿಬಿಡ್ತು. ಡ್ಯೂರಾಂಡ್ ಲೈನ್ ಅನ್ನು ನಂಬಿಕೊಂಡು ಹೋಗೋದಾದ್ರೆ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ. ಅದೇ ಅಫ್ಘಾನಿಸ್ತಾನದ ಗಡಿ ಅಂತ ಅನ್ಕೊಂಡ್ರೆ ಬರೀ 42% ಪಶ್ತೂನಿಗಳ ಮಾತ್ರ ಅಫ್ಘಾನಿಸ್ತಾನದಲ್ಲಿ ಇರ್ತಾರೆ. ಉಳಿದವರು ಈಗ ಪಾಕಿಸ್ತಾನ ಏನು ಕ್ಲೇಮ್ ಮಾಡ್ಕೊಳ್ಳುತ್ತಲ್ಲ ನಮ್ಮ ದೇಶ ಅಂತ ಅಲ್ಲಿದ್ದಾರೆ. ಆ ಪಶ್ತೂನಿಗಳು ವಾಸ ಮಾಡುವ ಅಷ್ಟು ಪ್ರದೇಶ ನಮಗೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್, ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಸೇರಬೇಕು ಅಂತ ಅಫ್ಘಾನಿಸ್ತಾನ ಹೇಳುತ್ತೆ. ಅದಕ್ಕಾಗಿ ನಡೀತಾ ಇರುವ ತಿಕ್ಕಾಟ. ಪಾಕಿಸ್ತಾನ ಡ್ಯೂರಾಂಡ್ ಲೈನ್ ಫೈನಲ್ ಅನ್ನುತ್ತೆ. ಅಫ್ಘಾನಿಸ್ತಾನ 1919ರ ಒಪ್ಪಂದದ ಪ್ರಕಾರ ಪಶ್ತೂನ್ಗಳು ಎಲ್ಲೆಲ್ಲಿದ್ದಾರೋ ಅದು ನಮ್ಮ ಜಾಗ ಅಂತ ಹೇಳುತ್ತೆ. ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಆಗಿ ನಡೀತಾ ಇರುವ ಸಂಘರ್ಷ ಮುಂದುವರಿಯುವ ಸಾಧ್ಯತೆ ಇದೆ. ಪಾಕಿಸ್ತಾನ ಭಾರತವನ್ನು ಬ್ಲೇಮ್ ಮಾಡ್ತಾ ಇದೆ. ಭಾರತ ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಅಫ್ಘಾನಿಸ್ತಾನ ಅನ್ನುವುದು ಭಾರತದ ವಸಾಹತಾಗಿದೆ ಅಂತದು, ಕಾಲನಿ ಆಗಿಬಿಟ್ಟಿದೆ ಭಾರತಕ್ಕೆ ಅಂತ. 2021ರ ತನಕ ಅಷ್ಟು ಇರಲಿಲ್ಲ ಈ ಗಲಾಟೆ. 2021ರಲ್ಲಿ ವಿ ಸ್ಟಿಲ್ ರಿಮೆಂಬರ್ ದೋಸ್ ವಿಜುವಲ್ಸ್ ಅಲ್ಲ. ನ್ಯಾಟೋ ಪಡೆಗಳು ಅಫ್ಘಾನಿಸ್ತಾನದಿಂದ ಹೊರಟು ಹೋದವು, ಗಂಟು ಮೂಟೆ ಕಟ್ಕೊಂಡು ಹೋದವು. ವಾಪಸ್ ಇಡೀ ಅಫ್ಘಾನಿಸ್ತಾನ ತಾಲಿಬಾನಿಗಳ ಕೈಗೆ ಸಿಕ್ತು. ಕ್ರಿಕೆಟ್ ಆಡ್ತಾರಾ? ಎಸ್, ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. ಅದಾದ ನಂತರ ತಾಲಿಬಾನ್ ಪಾಕಿಸ್ತಾನದಲ್ಲಿರೋ ನಮ್ಮ ಜಾಗ ವಾಪಸ್ ಬರಬೇಕು ಅಂತ ಶುರು ಮಾಡ್ಕೊಳ್ತು. 2023-24 ಅವಾಗಿನಿಂದ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗೋದು, ಒಂದಷ್ಟು ಸೈನಿಕರನ್ನ ಕೊಂದು ಹೋಗೋದು ನಡೀತಾನೇ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗುರೆ. ಈಗ ಫುಲ್ ಫ್ಲೆಡ್ಜ್ಡ್ ವಾರ್ ಲೆವೆಲ್ಗೆ ಇದು ಬಂದಿದೆ. ನೋಡೋಣ ಏನೇನಾಗುತ್ತೆ ಇದರೊಂದಿಗೆ. ಇವತ್ತಿನ ಹುಡುಗಿಯಿಂದ 4 ಅಡಿ ದೂರ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡೇ ಇರಬೇಕು. ಅವಳ ಮುಂದೆ ಕೈ ಏನಾದರೂ ಬಿಚ್ಚಿದೆ ಕೈ ಕತ್ತರಿಸ್ಬಿಡ್ತೀನಿ.